ಚಾಮರಾಜನಗರ ತಾಲೂಕಿನ ಮೇಲೂರು ಗ್ರಾಮ ಅಂಗನವಾಡಿ ಕೇಂದ್ರದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಆಚರಿಸಲಾಯಿತು. ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಜಿಲ್ಲಾಧ್ಯಕ್ಷ ಅಜಯ್ ಅರಕಲವಾಡಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಅಸಂಖ್ಯಾತ ಜನರ ಹೋರಾಟ, ತ್ಯಾಗ, ಬಲಿದಾನ ಫಲವಾಗಿ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದೆ. ಕರ್ನಾಟಕವು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂದರು. ಸರ್ಕಾರಿ ಶಾಲೆಯು ಗುಣಮಟ್ಟದ ಶಿಕ್ಷಣ, ಇಂಗ್ಲಿಷ್ ಶಿಕ್ಷಣ ದೊರೆಯುತ್ತಿದೆ. ಹಾಗಾಗಿ ಸರ್ಕಾರಿ ಶಾಲೆಗೆ ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನು ಸೇರಿಸಬೇಕು ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ನೋಟು ಪುಸ್ತಕ, ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಂತೋಷ್, ನಾಗಮಲ್ಲಪ್ಪ, ಪ್ರಸಾದ್, ವಿನೋದ್, ಅಂಗನವಾಡಿ ಕಾರ್ಯಕರ್ತರು, ಪಾರ್ವತಿ, ಜಗದೀಶ್, ಮಧು ಇತರರು ಹಾಜರಿದ್ದರು. ಲಕ್ಷಾಂತರ ವೀರರು ಪ್ರಾಣ ಕೊಟ್ಟು ತಂದರು ನಮಗೆ ಸ್ವಾತಂತ್ರ್ಯ. ಕೆಂಪು ಕೋಟೆಯಲ್ಲಿ ಧ್ವಜ ಹಾರಿ ಸಾರಿತು ದೇಶದ ಕೀರ್ತಿಯ. ಜಾತಿ ಮತ ಭೇದವಿಲ್ಲ, ಒಗ್ಗಟ್ಟಾಗಿರೋಣ ನಾವೆಲ್ಲ. ದೇಶಕ್ಕಾಗಿ ದುಡಿಯೋಣ, ಒಳ್ಳೆಯ ಪ್ರಜೆಗಳಾಗೋಣ. ಒಂದೇ ಮಾತರಂ ಹೇಳೋಣ, ಭಾರತ ಮಾತೆಗೆ ಜೈಕಾರ ಕೂಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಎಂದು ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಹಾಗೆ ನಮ್ಮ ರೈತ ಬಾಂಧವರಿಗೆ ಮೊದಲಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ದಿನ 80ನೇ ವರ್ಷದ ಸ್ವಾತಂತ್ರ್ಯ ಮಹೋತ್ಸವವನ್ನು ನಾವು ಇವತ್ತು ನಮ್ಮ ಮೇಲೂರು ಗ್ರಾಮದಲ್ಲಿ ಆಚರಣೆಯನ್ನು ಮಾಡಿದ್ದೇವೆ. ಜನಸಂಖ್ಯೆ ಸೇರಿದರೆ ನಮಗೆಲ್ಲ ಒಂದು ಖುಷಿ ವಿಚಾರ. ಇವತ್ತು ಮುಂದಿನ ದಿನದಲ್ಲಿ ಇದೇ ಥರ ದೊಡ್ಡ ಮಟ್ಟದಲ್ಲಿ ಒಂದು ಜಾಗ ಬೆಳಿಬೇಕು ಅಂತ ನಾವು ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇವತ್ತಿನ ದಿನ ಏನು ನಮಗೆ ಸ್ವಾತಂತ್ರ್ಯವನ್ನು ಸಿಕ್ಕಿದೆ ಅಂತಂತ ಇವತ್ತು ದೇಶಾದ್ಯಂತ ಇವತ್ತು ಧ್ವಜಾರೋಹಣವನ್ನು ಮಾಡ್ತಾ ನಮ್ಮ ದೇಶದ ಜನ ಎಲ್ಲ ಸಂಭ್ರಮಿಸ್ತಿದ್ದಾರೆ. ಅದೇ ಥರ ಪ್ರತಿಯೊಬ್ಬರು ಕೂಡ ಇವತ್ತಿನ ದಿನ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕು, ಪ್ರತಿಯೊಬ್ಬರು ಓದಬೇಕು. ಅಂಗನವಾಡಿಯ ಒಂದು ಕೇಂದ್ರಗಳನ್ನ ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು. ಎಲ್ಲ ಮಕ್ಕಳನ್ನ ಅವರು ಸೇರಿಸಿ ಅಂಗನವಾಡಿಗೆ ಒಂದು ಬೆಲೆಯನ್ನು ತಂದು ಕೊಡಬೇಕು. ಯಾಕೆಂದ್ರೆ ಈ ಒಂದು ಅಂಗನವಾಡಿ ಅನ್ನೋದು ಮೊದಲನೇ ಪ್ರಾಥಮಿಕ ಹಂತ. ಈ ಒಂದು ಪ್ರಾಥಮಿಕ ಹಂತದಿಂದ ಕೂಡ ಎಲ್ಲರೂ ಮುಂದುವರಿಯುವಂಥದ್ದು. ಇಲ್ಲಿ ಭೇದ ಭಾವವನ್ನು ತರಬಾರ್ದು. ಪ್ರತಿಯೊಬ್ಬರು ಕೂಡ ಸಹಕರಿಸಿ ಇಲ್ಲಿ ಸೇರಿದಂತ ಎಲ್ಲ ನನ್ನ ರೈತ ಬಾಂಧವರಿಗೂ ಮತ್ತು ಅವರ ಮಕ್ಕಳಾದ ಪುಟಾಣಿ ಮಕ್ಕಳಿಗೂ ಕೂಡ ನಾನು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ನನ್ನ 2 ಮಾತನ್ನ ಮುಗಿಸ್ತಾ, ಈ ಚಿಕ್ಕ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ. ಅವ್ರು ಕೂಡ ಸಂತೋಷವನ್ನ ಹಂಚಿಕೊಳ್ಳಿ, ಅವರ ಪ್ರತಿಭೆಯನ್ನ ಈಗಲೇ ಕೂಡ ತೋರಿಸ್ಲಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಬಂಧುಗಳೇ.